ನಾವೇ ನೋಡಿದಾಗೆ ಇಲ್ಲಿ ಭೀಕರವಾದ ಅಪಘಾತ ಆಗಿರ್ತಕ್ಕಂಥದ್ದು. ನಮ್ಮ 5 ಜನ ಹೊಸದಾಗಿ ಆಯ್ಕೆಯಾದಂಥ ಸಬ್ ಇನ್ಸ್ಪೆಕ್ಟರ್ಗಳು ಅವರು ಬೆಂಗಳೂರು, ಒಬ್ಬರು ಮಾತ್ರ ಮೈಸೂರಿಗೆ ಅಲಾಟ್ ಆಗಿದ್ದಿತ್ತು. ಇನ್ನು 4 ಜನ ಬೆಂಗಳೂರು ಸಿಟಿಗೆ ಅಲಾಟ್ ಆಗಿದ್ದಂಥದ್ದು. ಅವರೆಲ್ಲೋ ಪ್ರೈವೇಟಾಗಿ ಒಂದು ಬಳ್ಳಾರಿಯಲ್ಲಿ ಮದುವೆಗೆ ಹೋಗ್ತಾ ಇದ್ರು. ಈ ಲಾರಿಗೆ ಹಿಂದ್ಗಡೆಯಿಂದ ಲಾರಿಗೆ ಹೋಗಿದ್ದಾರೆ. 3 ಜನ ಇಲ್ಲೇ ಸ್ಪಾಟ್ನಲ್ಲೇ ತೀರ್ಕೊಂಡಿದ್ದಾರೆ. ಇನ್ನು 2 ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅವರು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಇದು ಯಾರಿಗೂ ತಪ್ಪು ಏನು ಅಂತ ಹೇಳೋದಕ್ಕೆ ಭಾಳ ಕಷ್ಟ. ಯಾಕೆಂದರೆ ಅವರು ಲಾರಿ ಸ್ಲೋ ಆಗಿ ಹೋಗ್ತಿತ್ತು ಅಂತೇಳಿ, ಆಮೇಲೆ ಹಿಂದ್ಗಡೆಯಿಂದ ಅವರು ಹೈ ಸ್ಪೀಡಲ್ಲಿ ಬಂದು ಹೋಗಿದ್ದಾರೆ ಅಂತೇಳಿ ಈಗ ನಮಗೆ ಮೇಲ್ನೋಟಕ್ಕಾಗಿರ್ತಕ್ಕಂಥ ಮಾಹಿತಿ. ಅದರಿಂದ ಮೊದಲನೇದಾಗಿ ಇದು ದುರದೃಷ್ಟಕರ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ ಮತ್ತು ಅವರ ಕುಟುಂಬದವರಿಗೆ ಭಗವಂತ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನಾವು ಸರ್ಕಾರ, ಇಲಾಖೆ ಯಾವ ರೀತಿ ಅವರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅವೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ಕಾನೂನು ಪ್ರಕಾರ ಯಾವ ರೀತಿ ಸಹಾಯ ಮಾಡಬೇಕು ಮಾಡ್ತೀವಿ. ಅವರು ರಜೆ ಹಾಕಿದ್ದಾರೆ. ಅವರು ಆನ್ ಡ್ಯೂಟಿ ಅಂತ ಹೇಳಿ ಬರೋದಿಲ್ಲ ಅಂತ ಹೇಳಿ ಅನಿಸುತ್ತೆ. ಅದನ್ನು ಕೂಡ ನಾವು ವೆರಿಫೈ ಮಾಡ್ತೀವಿ. ಯಾಕೆಂದರೆ ಆನ್ ಡ್ಯೂಟಿಯಲ್ಲಿದ್ದರೆ ಬೇರೆಯವರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು ಇಲಾಖೆಯಲ್ಲಿ. ಆನ್ ಡ್ಯೂಟಿ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ಬೋದು ಅಂತೇಳಿ ನಾವು ಚರ್ಚೆ ಮಾಡಿ ಏನೆಲ್ಲ ಸಹಾಯ ಮಾಡ್ಬೋದು ಕುಟುಂಬಗಳಿಗೆ. ಯಾಕೆಂದರೆ ಅವರು ಇನ್ನೂ ಈಗ ತಾನೇ ಸರ್ವಿಸಿಗೆ ಸೇರಿದ್ದಾರೆ. ಮೊನ್ನೆ ತಾನೇ ತಮಗೆ ಗೊತ್ತಿದ್ದಾಗೆ 545 ಸಬ್ ಇನ್ಸ್ಪೆಕ್ಟರ್ಗಳಿಗೆ ರೆಕ್ರೂಟ್ಮೆಂಟ್ ಮಾಡಿ ಮತ್ತು 400 ಜನರಿಗೆ ರೆಕ್ರೂಟ್ಮೆಂಟ್ ಮಾಡಿ ಅವ್ರನ್ನೆಲ್ಲ ಟ್ರೈನಿಂಗ್ ಹಾಕಿ ಈಗ ತಾನೇ ಟ್ರೈನಿಂಗ್ ಮುಗಿಸ್ಕೊಂಡು ಅವರಿಗೆ ಬೆಂಗಳೂರು ಸಿಟಿಗೆ ನೇಮಕ ಮಾಡಿತ್ತು. ಹಾಗಾಗಿ ಅವರು ಒಂದು ಫ್ರೆಷರ್ಸ್, ಅವರ ಕುಟುಂಬದವರು ಅವ್ರ ಮೇಲೆ ಅವಲಂಬಿಸಿರ್ತಾರೆ. ಅದರಿಂದ ಸರ್ಕಾರ ಅದನ್ನು ಭಾಳ ಮಾನವೀಯತೆ ಅಷ್ಟು ಏನು ಸಾಧ್ಯ ಆಗುತ್ತೋ ಅದೆಲ್ಲ ಮಾಡ್ತಾರೆ. ಥ್ಯಾಂಕ್ ಯು.